ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ನಗರಸಭೆ ದಾಂಡೇಲಿ, ಸಾರ್ವಜನಿಕ ಆಸ್ಪತ್ರೆ ದಾಂಡೇಲಿ, ತಾಲೂಕು ಆರೋಗ್ಯ ಇಲಾಖೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸಂಯುಕ್ತ ಆಶ್ರಯದೊಂದಿಗೆ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಂದು ಬುಧವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು, ಇಂದು ಸರ್ಕಾರ ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ಉಪಯುಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಬೀದಿ ಬದಿ ವ್ಯಾಪಾರಸ್ಥರ ಆರೋಗ್ಯ ಸಂರಕ್ಷಣೆಯ ದೃಷ್ಟಿಯಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು, ಇಂದು ಬೀದಿ ಬದಿ ವ್ಯಾಪಾರಸ್ಥರ ಕಲ್ಯಾಣಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ಬೀದಿ ಬದಿ ವ್ಯಾಪಾರಿಗಳು ಬಿಸಿಲು ಮಳೆ ಎನ್ನದೇ ತಮ್ಮ ಕುಟುಂಬ ನಿರ್ವಹಣೆಗಾಗಿ ವ್ಯವಹಾರ ಚಟುವಟಿಕೆಗಳಲ್ಲಿ ನಿರತರಾಗಿರುತ್ತಾರೆ. ದುಡಿಮೆಯಿಂದ ಆರೋಗ್ಯವನ್ನು ಕೊಂಡುಕೊಳ್ಳಲಾಗದು, ಆದರೆ ಸದೃಢ ಆರೋಗ್ಯದಿಂದ ದುಡಿಮೆ ಮಾಡಲು ಸುಲಭ ಸಾಧ್ಯ ಎನ್ನುವುದನ್ನು ಬೀದಿ ಬದಿ ಕಾರ್ಮಿಕರು ಅರಿತು ತಮ್ಮ ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕೆಂದು ಕರೆ ನೀಡಿದರು. ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ಅವರು, ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕೆಂದು ಕರೆ ನೀಡಿದರು. ವೇದಿಕೆಯಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್, ನಗರಸಭಾ ಸದಸ್ಯರಾದ ರುಕ್ಮಿಣಿ ಬಾಗಡೆ ಮತ್ತು ಸುಗಂಧ ಕಾಂಬ್ಳೆ, ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ಸಿಲೆಮಾನ್ ಸೈಫುದ್ದೀನ್ ಶೇಖ್, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ರಾಜೇಸಾಬ್ ಕೇಸನೂರ್, ತಾಲೂಕು ನೋಡೆಲ್ ಅಧಿಕಾರಿ ನೊರಂದ್, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಡಾಕ್ಟರ್ ರೂಪಾ, ದಂತ ವೈದ್ಯಾಧಿಕಾರಿ ಡಾಕ್ಟರ್ ಜುಲ್ಫಿನ್, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ತ್ರಿವೇಣಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿ, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ ಅವರು ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ನಂತರ ಬೀದಿ ಬದಿ ವ್ಯಾಪಾರಸ್ಥರ ಆರೋಗ್ಯ ತಪಾಸಣೆಗೆ ಚಾಲನೆಯನ್ನು ನೀಡಲಾಯಿತು. ಈ ನಿಮ್ಮ ಸಲುವಾಗಿ ಅಥವಾ ನಿಮ್ದ ಹೆಲ್ತ್ ಸಲುವಾಗಿ, ಯಾಕಂದ್ರೆ ಪ್ರತಿಯೊಂದು ಮನುಷ್ಯ, ಪ್ರತಿಯೊಂದು ನಾಗರಿಕರದ ಹೆಲ್ತು ಮತ್ತು ಅವ್ರದ ಕಾರ್ಯಾಚರಣೆ ಅಥವಾ ಅವ್ರು ಮಾಡೋದು ಕೆಲಸದಲ್ಲಿ ಅವರಿಗೆ ನಿಪುಣವಾಗಿ ಸಹಜವಾಗಿ ಕೆಲಸ ಮಾಡಿ ಈ ದೇಶಕ್ಕೆ ಎಲ್ಲರದ ಕೊಡುಗೆ ಇದೆ. ಆ ಕೊಡುಗೆಗೆ ನಾವು ಸ್ಮರಿಸಿ ನಿಮ್ದ ಹೆಲ್ತ್ ಬಗ್ಗೆನೂ ಕಾಳಜಿ ಸರ್ಕಾರದಿಂದ ಮಾಡ್ತಾ ಇದ್ದೇವೆ. ಆ ಗೈಡ್ಲೈನ್ಸ್ ಪ್ರಕಾರ ನಿಮ್ಗೂ ನಾವು ಏನು ಸವಲತ್ತು ಕೊಡಬೇಕು ಅದನ್ನು ನಾವು ನಗರಸಭೆಯಿಂದ ಈಗ ಎಲ್ಲ ಅಡಿಷ್ನಲ್ ವರ್ಕ್ನಿಂದನೂ ಆದ್ರೇನು ನಾವು ಇದು ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ಸ್ವಲ್ಪ ಕಾಳಜಿ ವಹಿಸ್ಬೇಕು ನಿಮ್ಮ ಹೆಲ್ತ್ ಬಗ್ಗೆ. ಮತ್ತು ಇವತ್ತು ನಾವು ಎಲ್ಲರಿಗೆ ಕರೆದಿದ್ದೇವೆ, ಭಾಳ ಕಡಿಮೆ ಮಂದಿ ಬಂದಿರ್ಬೋದು. ಯಾಕಂದರೆ ಫ್ರೀ ಆಫ್, ಈಗ ನಾವು ಸಣ್ಣಿರುವಾಗ ಅಥವಾ ನೀವು ಸಣ್ಣಿರುವಾಗ ಈ ಫ್ರೀ ವಿಷಯನೇ ಇಲ್ಲಾಗಿತ್ತು. ಎಜುಕೇಷನ್ನಿಂದ ಹಿಡ್ಕೊಂಡು ಎಲ್ಲ ವಿಷಯಕ್ಕೆ ಈಗ ಏನಿದೆ ಗೌರ್ಮೆಂಟ್ ಆ ಥರ ಫೆಸಿಲಿಟೀಸ್ ಕೊಡೋದು. ಯಾಕಂದರೆ ನಿಮ್ಮ ಜೀವನದಲ್ಲಿ ನೀವು ಇವತ್ತು ಏನು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳ ಅಥವಾ ನಿಮ್ದು ಇದರಲ್ಲಿ ಈ ಥರ ಆಗಬಾರ್ದು. ನೀವು ಬೇರೆ ದೇಶದಲ್ಲಿ ನಾವು ಹೋಗಿದ್ರೆ ಅಲ್ಲಿಂದ ಮಾಡೋರ ಕೆಲಸ ಯಾವ ಥರ ನಿಪುಣವಾಗಿರ್ತದೆ, ಅವ್ರದ್ದು ಹೆಲ್ತ್ ಹೆಂಗಿರ್ತೈತೆ, ಅವ್ರ ಸಿಸ್ಟಮೆಟಿಕ್ ಹೆಂಗೆ ಮಾಡ್ತಾರೆ, ಆ ಸಿಸ್ಟಮೆಟಿಕ್ ನಿಮಗೆ ತರಿಸ್ಲಿಕ್ಕೆ ಇದು ಎಲ್ಲ ಪ್ರಯತ್ನ. ಅದಕ್ಕೆ ನಿಮ್ದು ಅದಕ್ಕೆ ಜೊತೆಗೆ ನೀವು ಕೈ ಜೋಡಿಸಿದ್ರೆ ಈ ಏನು ನಾವು ಮಾಡೋಕ್ಕೆ ಪ್ರಯತ್ನ ಏನಿದೆ ಆ ಪ್ರಯತ್ನ ಸಫಲ ಆಗ್ತೈತಿ. ಅದಕ್ಕೆ ನೀವು ಸರಿಯಾಗಿ ಕೆಲಸ ಮಾಡಿ ನಿಮ್ಮ ಕೆಲಸನಲ್ಲಿ ಮತ್ತೊಂದು ಸಲ ಈಗ ಡಿಜಿಟಲ್, ನಾವು ಲಾಸ್ಟ್ ಟೈಮ್ ಡಿಜಿಟಲ್ ಬಗ್ಗೆ ನಿಮಗೆ ಹೇಳಿದ್ದೇವೆ. ಆ ಥರ ಎಲ್ಲ ಪ್ರಯತ್ನ ಮಾಡಬೇಕು. ನಮ್ಮ ಕಡೆಯಿಂದ ಏನು ಸಹಾಯ ಬೇಕೋ ಅದು ನಾವು ಸಹಾಯ ಮಾಡ್ತೀವಿ. ಮತ್ತು ನಿಮ್ದು ಎಲ್ಲ ಹೆಲ್ತ್ ಆರೋಗ್ಯ ಒಳ್ಳೆ ಆಗಲಿ. ಮತ್ತು ಏನು ಟ್ರೀಟ್ಮೆಂಟ್ ಇಲ್ಲಿ ಇದೆ ನಿಮ್ದು, ಸಪೋಸ್ ಯಾರಿಗೆ ಮೇಜರ್ ಏನು ಟ್ರೀಟ್ಮೆಂಟ್ ಇದೆಯಪ್ಪ ಅಥವಾ ಯಾವುದೋ ಒಂದು ಕಾಯಿಲೆ ಇದೆ ಅಂತ ಕಂಡು ಬಂದ ಅಂದರೆ ನೀವು ತಕ್ಷಣ ಅದಕ್ಕೆ ಟ್ರೀಟ್ಮೆಂಟಿಗೆ ಹೋಗ್ರಿ. ಭಾಳ ಏನು ಮಾಡ್ತಾರೆ ಈಗ ಈ ಕ್ಲಾಸ್ನಲ್ಲಿ ಇರುವವರು ನಿಷ್ಕಾಳಜಿ ಮಾಡ್ತಾರೆ. ಆಮೇಲೆ ಆ ಕಾಯಿಲೆ ಏನಿದೆ ನಿಮಗೆ ದೊಡ್ಡ ಮಟ್ಟಿಗೆ ಆದಮೇಲೆ ನೀವು ಡಾಕ್ಟರ್ ಹತ್ರ ಹೋದ್ಮೇಲೆ ಇಲ್ಲಿಂದ ಧಾರವಾಡ ಹೋಗ್ರಿ, ಅಲ್ಲಿ ಹೋಗ್ರಿ, ಆಮೇಲೆ ನಿಮಗೆ ಭಾಳ ಕಷ್ಟ ಇದೆ. ನಿಮ್ಮ ಸಣ್ಣ ಮಕ್ಕಳು ಇರ್ತದೆ ಮನೆಗೆ, ಎಲ್ಲರದ ನಿಮ್ದು ಅಷ್ಟೇ ಅಲ್ಲ, ನಿಮ್ಮ ಜೀವನ ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಗೆ ಕನೆಕ್ಟೆಡ್ ಇದೆ. ಅದೇ ಥರ ನಿಮ್ಮ ದೇಶಕ್ಕೆ ಕನೆಕ್ಟೆಡ್ ಇದೆ. ಅದಕ್ಕೆ ಎಲ್ಲರೂ ನಿಮ್ದು ಒಳ್ಳೆ ಆಗಲಿ. ಮತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಹೆಲ್ತ್ ಕ್ಯಾಂಪ್ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಳೆದ 2013ಕ್ಕಿಂತ ಮುಂಚೆ ಯಾವುದೇ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಗರಗಳ ವ್ಯಾಪ್ತಿಯಲ್ಲಿ ನಿಮಗೆ ತಿರುಗಾಡಲಿಕ್ಕೆ ಅವಕಾಶ ಇರಲಿಲ್ಲ. ಕಾನೂನುಬದ್ಧವಾಗಿ ನೀವು ತಿರುಗಾಡ್ತಾ ಇದ್ರಿ.
ಆದರೆ 2013 ನಂತರ ಅದನ್ನು ಕಾನೂನುಬದ್ಧಗೊಳಿಸಿದ್ದಾರೆ. ಕಾನೂನುಬದ್ಧಗೊಳಿಸುವುದರ ಜೊತೆಗೆ ಸಾಕಷ್ಟು ಫೆಸಿಲಿಟಿಗಳನ್ನು, ಬೆನಿಫಿಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಡಿಜಿಟಲ್ ಬ್ಯಾಂಕಿಂಗ್ ಬಗ್ಗೆ ನಾವು ಕಳೆದ ತಿಂಗಳಲ್ಲಿ ನಾವು ನಿಮಗೆ ಒಂದು ಅವೇರ್ನೆಸ್ ಕ್ಯಾಂಪನ್ನು ಮುಗಿಸ್ಕೊಂಡಿದ್ದೀವಿ, ಎಲ್ಲ ಬ್ಯಾಂಕರ್ಸ್ ಜೊತೆಗೆ ಸೇರಿಬಿಟ್ಟು. ಅದಾದ ನಂತರ ನಿಮಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೈಗೊಳ್ಳಬೇಕಂತ ಹೇಳ್ತಾ ಇದ್ದಾರೆ. ಆ ಒಂದು ನಿರ್ದೇಶನ ಸರ್ಕಾರದಿಂದ ಇದೆ. ಅದಾದ ನಂತರ ನಿಮಗೆ ಇನ್ನಿತರೆ ಫೆಸಿಲಿಟೀಸ್ಗಳು, ಸಾಕಷ್ಟು ಫೆಸಿಲಿಟಿಗಳನ್ನು ಸರ್ಕಾರದಿಂದ ಕೊಡಬೇಕು ಅಂತ ನಿರ್ದೇಶನಗಳಿದೆ. ಅದನ್ನು ಜಾರಿಗೊಳಿಸುವ ನೋಡಲ್ ಏಜೆನ್ಸಿಯಾಗಿ ನಮ್ಮ ನಗರಸಭೆಯನ್ನು ಮಾಡಿರ್ತಾರೆ. ಅದರದ ಮುಂದುವರೆದ ಭಾಗವಾಗಿ ನಾವು ಇವತ್ತು ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೇವೆ. ಎಲ್ಲ ಬೀದಿ ವ್ಯಾಪಾರಸ್ಥರುಗಳು ಕೂಡ ಈ ಒಂದು ಹೆಲ್ತ್ ಕ್ಯಾಂಪನ್ನು, ಆರೋಗ್ಯ ತಪಾಸಣಾ ಶಿಬಿರದ ಸಂಪೂರ್ಣ ಸದುಪಯೋಗ ಪಡ್ಕೊಳ್ಬೇಕಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಾ ಚಿಕ್ಕವನಿಂದ ಮಾರ್ಕೆಟ್ ಹೋಗಿ ಅಲ್ಲಿಂದ ತರಕಾರಿ ಅಲ್ಲಿಂದ ತರೋದೇ ಇದಿತ್ತು. ಈಗೆಲ್ಲ ಈ ಮಾಲ್ಗಳ ಟೈಪು ಈ ಟೈಪಲ್ಲಿ ವೆಜಿಟೇಬಲ್ಸ್ ಸಿಗೋಂಗೆ ಆಗ್ತಾ ಇದೆ. ಆದರೆ ಫ್ರೆಶ್ ವೆಜಿಟೇಬಲ್ಸ್ ಆಗಲಿ, ಫ್ರೆಶ್ ಎಂಥದ್ದು ಸಿಗ್ಬೇಕಂತ ಹೇಳಿದ್ರೆ ಮಾರ್ಕೆಟಿಗೆ ಹೋಗಿ ತೊಗೊಳೋದು. ಅದನ್ನು ನೀವು ತರಬೇಕಂದ್ರೆ ಬೆಳಗ್ಗೆಯಿಂದ 5-6 ಗಂಟೆಗೆ ಹೋಗ್ಬಿಟ್ಟು ಅಲ್ಲಿ ನೀವು ನಿಮ್ದು ಹಾಕೊಂಡು ಟೀಕಾ ಹಾಕೊಂಡು ಬೆಳಗ್ಗಿಂದ ಸಾಯಂಕಾಲ ರಾತ್ರಿವರೆಗೆ ಇರ್ತೀರ ಅಲ್ಲಿ. ಇದು ಮಾಡಿಕೊಂಡು ಹೆಲ್ತ್ ನಿಮ್ದು ಎಷ್ಟು ನೀವು ನೋಡ್ಕೊಳ್ತೀರೋ ಗೊತ್ತಿಲ್ಲ ನನಗೆ. ಯಾರೂ ಇಲ್ಲ. ನಾನು ಕೆಲವೊಬ್ರು ಗೊತ್ತಿದೆ, ನಾನು ಪ್ರೈವೇಟಲ್ಲಿ ನಾನು ನೋಡಿದ್ದೀನಿ, ಸುಮಾರು ಮಂದಿ ನನ್ನ ಪರಿಚಯ ಇದ್ದಾರೆ. ಆದರೆ ನಿಮ್ಮದು ಪರ್ಟಿಕ್ಯುಲರ್ಲಿ ಈ ಟೈಪ್ ಕ್ಯಾಂಪ್ ಆಗಲಿ ಸ್ವಲ್ಪ ಮಂದಿ, ಈಗ ನೀವು ಬಂದಿದ್ದೀರಾ ಇವತ್ತು ನೋಡ್ಲಿಕ್ಕೆ. ಇವತ್ತು ಬುಧವಾರ, ಇವತ್ತು ಮಾರ್ಕೆಟ್ ಇರುತ್ತೆ. ಫ್ರೆಶ್ ಮಾರ್ಕೆಟಲ್ಲಿ ಸಿಗೋದು ಫ್ರೆಶ್. ಆ ಫ್ರೈಡೇ ಈ ದಿನದಲ್ಲಿ ಮಾರ್ಕೆಟಲ್ಲಿ ಫ್ರೆಶ್ ಬರುತ್ತೆ. ಮನೇಲಿ ಹೇಳ್ತಾರೆ ಹೋಗಿ ತೊಗೊಂಡು ಬರ್ತೀವಿ ಆ ದಿನನೇ. ಸೊ ನಿಮ್ಮ ಹೆಲ್ತ್ ಬಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇರ್ತೀವಿ. ಒಂದು ಸಲ ಆದರೂ ಯೋಚನೆ ಮಾಡಿದ್ದೀರಾ? BP ಆದಾಗ ತಲೆ ಸುತ್ತತ್ತೆ, ಮಂಜು ಅನ್ಸುತ್ತೆ, ಗಪ್ಪಾಗತ್ತೆ ಕಿವಿ, ಈ ಟೈಪ್ ಸಿಂಪ್ಟಮ್ಸ್. ಈಗ BP ಅಂತೂ ಎಲ್ಲರಿಗೂ ಇದ್ದಾನೆ ಇದೆ. ಈ ಮಿನಿಮಲ್ ಇದು ಒಂದು ಹೋಗಿ ಚೆಕ್ ಮಾಡಿಸ್ಲಿಕ್ಕೂ ನಿಮ್ಗೆ ಟೈಮ್ ಸಿಗ್ತಾ ಇಲ್ಲ, ಆಯ್ತಾ? ಯಾಕೆ ಎಲ್ಲರೂ ದುಡಿಬೇಕು, ಈಗ ಎಲ್ಲಾನು ಕಾಸ್ಟ್ಲಿ. ಏನಾದ್ರು ಮನೇಲಿ ನಡೆಸ್ಬೇಕಂತ ಹೇಳಿದ್ರೆ, ಏನೋ ಒಂದು ಇದು ತರಬೇಕಂತ ಹೇಳಿದ್ರೆ ಅದು ಇದಾಗುತ್ತೆ. ಅದಕ್ಕೆ ಡೈಲಿ ನೀವು ದುಡಿಲೇಬೇಕು. ಸೊ ಈ ಟೈಪ್ ಇದರಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಇದು ತಗೊಳ್ಳೋದು ನೀವು ಕಡಿಮೆ ಆಗಿದೆ.